ನಮಸ್ಕಾರ. ರಾಕ್ಲೈನ್ಸ್ ವೆಂಕಟೇಶ್ ಸರ್ ಜೊತೆನಲ್ಲಿ, ದರ್ಶನ್ ಅವ್ರ ಜೊತೆನಲ್ಲಿ, ತರುಣ್ ಅವ್ರ ಜೊತೆನಲ್ಲಿ ಹಲವಾರು ಸಿನಿಮಾಗಳನ್ನು ನಡೆಸಿದ್ದೀನಿ ನಾನು. ತರುಣ್ ಅವರ 3ನೇ ಸಿನಿಮಾ, 3 ಸಿನಿಮಾದಲ್ಲೂ ನಾನು ಇದ್ದೀನಿ. ಆದರೆ ಕಾಟೇರ ಸಿನಿಮಾದಲ್ಲಿ ಮಾಡಿದಾಗ ನನಗೆ ಹಲವಾರು ಸಿನಿಮಾಗಳನ್ನು ಮಾಡಿದ್ರು ಇದೊಂದು ಹೊಸ ಅನುಭವ ಅಂತ ಅನ್ನಿಸ್ತು. ಆ ಭಾವನೆ ಬಂದಾಗ ಎಲ್ಲ ಒಂದು ಗಟ್ ಫೀಲಿಂಗ್ ಅಂತ ಹೇಳ್ತಾರೆ ಒಂದು ಸಿನಿಮಾ ಬಗ್ಗೆ. ಆ ಗಟ್ ಫೀಲಿಂಗ್ ಇದೆ ನನಗೆ. ಯಾಕೆಂದ್ರೆ ದರ್ಶನ ಸಿನಿಮಾ ಅಂದ ತಕ್ಷಣ ಅಪಾರವಾದ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರುತ್ತೆ. ನನ್ನ ಪ್ರಕಾರ ಈ ಸಿನಿಮಾ ಆ ಎಕ್ಸ್ಪೆಕ್ಟೇಷನ್ ಗಳನ್ನ ಮೀರಿ ದೊಡ್ಡದಾಗಿ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ, ಆಸೆ ಇದೆ. ಇಡೀ ತಂಡಕ್ಕೆ ನನ್ನ ಪರವಾಗಿ ನಾನು ಸೇರಿ ಯಶಸ್ಸು ಸಿಗಲಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಡಿ ಬಾಸ್ ಸರ್ ಅವ್ರದ್ದು ಆಡಿಯೋ ಬಿಡ್ಬೇಕಂತಾನೆ ಎಲ್ಲರೂ ಜೋಶಲ್ಲಿ ಇರ್ತೀವಿ ಆಫೀಸಲ್ಲಿ. ಯಾಕಂದ್ರೆ ಕೌಂಟ್ ಡೌನ್ ಪೋಸ್ಟು ಅದೆಲ್ಲ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಅಂತ ಒಂದಿರುತ್ತೆ. ಆದರೆ ಈ ಪಿಕ್ಚರ್ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಇದೆ ಅಂತ ಹೇಳಿದ್ರೆ, ಯಾಕಂದ್ರೆ ರಾಕ್ಲೈನ್ ಸರ್ ಬ್ಯಾನರು, ತರುಣ್ ಸರ್ ಡೈರೆಕ್ಟ್ರು, ಡಿ ಬಾಸ್ ಆಸ್ ಅ ಹೀರೋ ಆ್ಯಂಡ್ ವಿ ಹರಿಕೃಷ್ಣ ಸರ್ ಮ್ಯೂಸಿಕ್. ಇದಕ್ಕಿಂತ ಇನ್ನೇನು ಬೇಕು? ಇದು XL XXL ಅಲ್ಲ, ಇದು ಅದಕ್ಕಿಂತ ದೊಡ್ಡ ಸಿನಿಮಾ ಇದು. ಹಾಗೆ ಬಾಸ್ ಅವ್ರದ್ದು ಒಂದು ಸಾಂಗು ಕಣ್ಣೋಡಿದಾಗ 100 ಮಿಲಿಯನ್ ಆಗಿತ್ತು. ಅದು ನೋಡಿದಾಗ ನಾವು ತುಂಬ ಚೆನ್ನಾಗಿದೆ ಅಂದ್ಕೊಂಡ್ವಿ. ಆದರೆ ಇದು 2 ಸಾಂಗ್ ಬಿಟ್ಟಾಗ ಇದು 100 ಮಿಲಿಯನ್ ವ್ಯೂಸ್ ಅಂತೂ ಗ್ಯಾರಂಟಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ಒಂದು ಒಳ್ಳೇದಾಗುತ್ತೆ ಅಂತ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಟೇರ 29th ರಿಲೀಸ್ ಆಗ್ತಾ ಇದೆ. ಸ್ವಲ್ಪ ಕತೆ ಬಗ್ಗೆ ಹೇಳ್ಬೇಕಂತಂದ್ರೆ, ಟ್ರೆಂಡಿಗೆ ಕತೆಗಳು ಬರ್ತಾ ಇರ್ತವೆ. ಬಟ್ ಈ ಕಾಟೇರ ಒಂದು ಸಾರ್ವಕಾಲಿಕ ಸಲ್ಲುವಂತ ಕತೆ ಅಂತ ಹೇಳಕ್ ಬಯಸ್ತೀನಿ.